ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಪಂಚಮ ಸರ್ಗ ಮೊದಲನೇ ಶ್ಲೋಕ. ವೇದಾಂತ ವಿದ್ಯಾ ನಿಜರಾಜ್ಯಪಾಲನೆ ಸಂಕಲ್ಪ್ಯಮಾನೋ ಗುರುಣಾಗರೀಯಸಿ ಅದಭ್ರಚೇತಾ ಅಭಿಷಿಚ್ಯತೆ ಪುರಾ ಸವಾರಿಭಿರ್ವಾರಿಜಪೂರಿತೈರಥ. ವೇದಾಂತ ವಿದ್ಯಾ ನಿಜರಾಜ್ಯಪಾಲನೆ ಸಂಕಲ್ಪ್ಯಮಾನಃ ಗುರುಣಾ ಗರೀಯಸಿ ಅದಭ್ರಚೇತಾ ಅಭಿಷಿಚ್ಯತೆ ಪುರಾ ಸಹ ವಾರಿಭಿಃ ವಾರಿಜಪೂರಿತೈಃ ಅಥ. ಅಥ ಅಂದರೆ ಪೂರ್ಣಪ್ರಜ್ಞಾಚಾರ್ಯಸ್ಯ ಭಾಗವತ ವ್ಯಾಖ್ಯಾನಾನಂತರಂ ಅಂತ ಬರೀತಾರೆ. ಹಿಂದಿನ ಸರ್ಗದಲ್ಲಿ ನಾವು ನೋಡಿದ್ದೀವಿ, ಪೂರ್ಣಪ್ರಜ್ಞಾಚಾರ್ಯರು ಭಾಗವತಕ್ಕೆ ಪಂಚಮ ಸ್ಕಂದದಿಂದ ಅದ್ಭುತವಾದ ಅದು ಭೂಗೋಳ ನಿರ್ಣಯ ಇತ್ಯಾದಿ ಪ್ರಮೇಯಗಳನ್ನು ಒಳಗೊಂಡದ್ದು. ಅದನ್ನು ಅದ್ಭುತವಾಗಿ ಅವರು ವ್ಯಾಖ್ಯಾನಿಸಿದರು ಹಾಗೆ ಅಂತ. ಅದಾದ ಮೇಲೆ ಗರೀಯಸಿ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ, ಭಾರೀ ದೊಡ್ಡದಾದದ್ದು ಯಾವುದು? ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನ. ವೇದಾಂತ ವಿದ್ಯಾ ಅಂದರೆ ಬ್ರಹ್ಮಸೂತ್ರ. ವೇದಾನಾಂ ಅಂತಃ ನಿರ್ಣಯ ಯಸ್ಮಾತ್. ವೇದಾಂತಂ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಂತ ಅರ್ಥ. ವೇದವ್ಯಾಸರು ವೇದಗಳ ಅರ್ಥವನ್ನು ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರ ಎನ್ನುವ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ಶಾಸ್ತ್ರವನ್ನು. ಅದನ್ನು ಉತ್ತರಮೀಮಾಂಸಾ ಶಾಸ್ತ್ರ ಅಂತಲೂ ಕರೀತಾರೆ. ಆ ಒಂದು ವೇದಾಂತ ವಿದ್ಯೆ ಅದನ್ನು ರಕ್ಷಣೆ ಮಾಡಬೇಕು. ಆತ್ಮೀಯ ರಾಜ್ಯಂ ತಸ್ಯ ಪಾಲನಂ ವ್ಯಾಖ್ಯಾನೇನ ಶಿಷ್ಯಾದಿಷು ಸಂಪ್ರದಾಯ ಪ್ರವರ್ತನಾಖ್ಯ ರಕ್ಷಣಂ. ಆ ಒಂದು ವೇದದ ವ್ಯಾಖ್ಯಾನ, ವೇದದ ಅರ್ಥ ಅದು ಶಿಷ್ಯರಿಗೆ ಬರಬೇಕು. ತಮಗೂ ಇರಬೇಕು, ಶಿಷ್ಯರಿಗೂ ಇರಬೇಕು. ಅದನ್ನು ಮಾಡುವ ಸಾಮರ್ಥ್ಯ ಪೂರ್ಣಪ್ರಜ್ಞಾಚಾರ್ಯರಲ್ಲಿ ಇದೆ ಅಂತ ಮನಗಂಡು ಆ ಅಚ್ಯುತ ಪ್ರೇಕ್ಷರು ಸಂಕಲ್ಪ್ಯಮಾನಃ ವೇದಾಂತಶಾಸ್ತ್ರ ಪ್ರತಿಕೂಲ ವಾದಿ ನಿರಾಕರಣಪೂರ್ವಕಂ ವೇದಾಂತ ವ್ಯಾಖ್ಯಾದಿಷು ಅಯಂ ಸಮರ್ಥಃ. ಹಾಗೆ ಅಂತ ಸಮರ್ಥಃ ಸಮ್ಯಕ್ ಪ್ರವರ್ತತಾಂ ಇತಿ ಮನಸಾ ಸಂಕಲ್ಪ್ಯಮಾನಃ ಇತ್ಯರ್ಥಃ. ಸಂಕಲ್ಪ ಮಾಡಿದವರಾಗಿ, ಏನಂತ ಸಂಕಲ್ಪ ಮಾಡಿದವರಾಗಿ? ಈ ಪೂರ್ಣಪ್ರಜ್ಞಾಚಾರ್ಯರು ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಶಿಷ್ಯರಿಗೆ ಹೇಳಲಿಕ್ಕೆ ಸಮರ್ಥರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ವೇದಾಂತ ಸಾಮ್ರಾಜ್ಯದಲ್ಲಿ ಅನೇಕ ದುರ್ಮತಗಳನ್ನು ನಿರಾಕರಣೆ ಮಾಡುವ ಅನೇಕ ಜನರು ಬರ್ತಾರೆ. ಅನೇಕ ವಾದ ವಿವಾದಗಳು ನಡೀತಾ ಇರ್ತದೆ. ಈಗೆಲ್ಲ ಕಡಿಮೆಯಾಗಿ ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಭಾರಿ ಪ್ರಶಸ್ತವಾಗಿ ಇದ್ದ ಕಾಲ ಅದು. ವಾದ ವಿವಾದಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳ್ತಾರೆ. ಆ ರೀತಿಯಾಗಿ ತತ್ವಜ್ಞಾನ ಯಾವುದು ನಿಜವಾದ ಜ್ಞಾನ, ತತ್ವಜ್ಞಾನ ಯಾವುದು ಹಾಗೆ ಅಂತ ಜನರಿಗೆ ಸ್ಪಷ್ಟ ಆಗ್ತಾ ಇತ್ತು. ಅಂಥ ಕಾಲ ಅದು. ಅಲ್ಲಿ ಆ ರೀತಿಯಾಗಿ ವಾದಿಗಳನ್ನು ನಿರಾಕರಣೆ ಮಾಡುವುದಕ್ಕೆ ಮತ್ತು ಶಿಷ್ಯರಿಗೆ ಸರಿಯಾಗಿ ಪಾಠವನ್ನು ಹೇಳಿಕೊಡೋದಕ್ಕೆ, ವೇದಾದಿಗಳಿಗೆ ವ್ಯಾಖ್ಯಾನ ಮಾಡುವುದಕ್ಕೆ ಇವರೇ ಸಮರ್ಥರು, ಪೂರ್ಣಪ್ರಜ್ಞಾಚಾರ್ಯರೇ ಸಮರ್ಥರು ಎಂದು ಭಾವಿಸಿ ಮನಸಾ ಚಿಂತಯನ್, ಮನಸ್ಸಿನಿಂದ ಸಂಕಲ್ಪ ಮಾಡಿದರಂತೆ. ಇವರೇ ಸರಿಯಾದ ವ್ಯಕ್ತಿ, ವೇದಾಂತ ಸಾಮ್ರಾಜ್ಯಕ್ಕೆ ಮುಂದಿನ ಪಟ್ಟಕ್ಕೆ ಇವರೇ ಸರಿಯಾದವರು ಅಂತ ಚಿಂತನೆ ಮಾಡಿ ವೇದಾಂತ ಸಾಮ್ರಾಜ್ಯಕ್ಕೆ ಅಭಿಷೇಕವನ್ನು ಮಾಡಿದರು ಅಂತ ಅರ್ಥ. ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದರು. ಅದಭ್ರಚೇತ ಅಂದರೆ ಪೂರ್ಣಪ್ರಜ್ಞಾಚಾರ್ಯರು ಗುರುಣಾ ವಾರಿಜಪೂರಿತೈಹಿ, ಶಂಖದಲ್ಲಿ ವಾರಿವಿಹಿ, ಶಂಖದಲ್ಲಿ ನೀರನ್ನು ತುಂಬಿ ಅಭಿಷಿಚ್ಯತೆ. ನಾವು ನೋಡ್ತೀವಿ ನೋಡಿ, ತಲೆಯಲ್ಲಿ ಶಾಲಿಗ್ರಾಮ ಇಟ್ಟು ಶಂಖದಿಂದ ಅಭಿಷೇಕ ಮಾಡ್ತಾರೆ. ಅದನ್ನು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ ಕರಿತೀವಿ. ಅದನ್ನೇ ಪಟ್ಟಾಭಿಷೇಕ ದಿವಸ ಅಂತ ಹೇಳೋದು, ಸನ್ಯಾಸ ಸ್ವೀಕಾರ ಮಾಡಿದ ದಿವಸ ಹಾಗೆ ಅಂತ. ಈಗೆಲ್ಲ ಒಟ್ಟಾಗಿಬಿಟ್ಟಿದೆ. ಸನ್ಯಾಸ ತಗೊಳ್ಳೋದು ಮತ್ತು ವೇದಾಂತ ಸಾಮ್ರಾಜ್ಯವನ್ನು ಕೂಡಿಸೋದು ಅಂತ ಹಿಂದಿನ ಕಾಲದಲ್ಲಿ ಬೇರೆ ಬೇರೆ ಮಾಡ್ತಾ ಇದ್ರು. ಮೊದಲು ಸನ್ಯಾಸಾಶ್ರಮ ಕೊಟ್ಟು ಇವನು ಹೇಗೆ ಇರ್ತಾನೆ, ಸನ್ಯಾಸ ದೀಕ್ಷೆ ಸರಿಯಾಗಿ ಇದೆಯಾ, ವೈರಾಗ್ಯಾದಿಗಳನ್ನು ಹೊಂದಿದ್ದಾನ, ದೇವರ ಭಕ್ತಿ ವೈರಾಗ್ಯ ಎಲ್ಲ ಪಡೆದಿದ್ದಾನ ಅಂತ ಪರೀಕ್ಷೆ ಮಾಡಿ ತದನಂತರ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸ್ತಾ ಇದ್ರು. ಈಗೆಲ್ಲ ಗಡಿಬಿಡಿ, ಸನ್ಯಾಸ ಕೊಟ್ಟು ಕೂಡಲೇ ವೇದಾಂತ ಸಾಮ್ರಾಜ್ಯದಲ್ಲೂ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಅದರಿಂದ ಹಿಂದಿನ ಕಾಲದಲ್ಲಿ ಸನ್ಯಾಸ ತೆಗೆದುಕೊಳ್ಳುವಾಗ ಒಂದು ನಾಮಕರಣ, ಹೆಸರು ಬದಲಾವಣೆ ಮಾಡೋದು. ಆಶ್ರಮ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿದಾಗ ಇನ್ನೊಂದು ಹೆಸರನ್ನು ಕೊಡೋದು ಅಂತ ಕ್ರಮ ಇತ್ತು. ಅದರಿಂದ ಆಚಾರ್ಯರಿಗೆ ವಾಸುದೇವ ಅಂತ ತಂದೆ ತಾಯಿಗಳಿಗೆ ಇಟ್ಟ ಹೆಸರು. ಸನ್ಯಾಸವನ್ನು ತೆಗೆದುಕೊಳ್ಳುವಾಗ
ಅಚ್ಯುತ ಪ್ರೇಕ್ಷರು ಪೂರ್ಣ ಪ್ರಜ್ಞಾಚಾರ್ಯರು ಅಂತ ಹೆಸರು ಕೊಟ್ಟರು. ಮತ್ತು ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿದಾಗ ಆನಂದ ತೀರ್ಥರು ಅಂತ ನಾಮಕರಣ ಮಾಡಿದರು ಅಂತ. ಒಟ್ಟು ವೇದಾಂತ ಸಾಮ್ರಾಜ್ಯ ಈ ರೀತಿಯಾಗಿ 2 ಕಾರ್ಯಕ್ರಮ ಅದು. ಸ್ಟೆಪ್ 1 ಸನ್ಯಾಸಾಶ್ರಮ, ಸ್ಟೆಪ್ 2 ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ. 4ನೇ ಸರ್ಗದಲ್ಲಿ ಸನ್ಯಾಸ ಸ್ವೀಕಾರವನ್ನು ನೋಡಿದ್ದೇವೆ. 5ನೇ ಸರ್ಗದಲ್ಲಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ್ತರಾದರು ಆಚಾರ್ಯರು ಅಂತ ಹೇಳ್ತಾರೆ. ಅದಕ್ಕೆ ಕ್ರಮ ಅಂದರೆ ಅಷ್ಟೇ, ಶಂಖದಲ್ಲಿ ನೀರನ್ನು ತುಂಬಿ ಶಾಲಿಗ್ರಾಮಾದಿಗಳನ್ನು ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡೋದು ಅಂತ ಅರ್ಥ. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಣಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರಾ ಸವಾರಿಭಿರ್ವಾರಿಜ ಪೂರಿತೈರಥ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು.